ಬೆಂಗಳೂರು ದಕ್ಷಿಣ ಜಿಲ್ಲೆಯವರು. ಇಲ್ಲಿ ನಮಗೆ ಸ್ಟಾಲ್ ಕೊಟ್ಟಿದ್ದಾರೆ ಮೈಸೂರು ಒಂದು ಆಪ್ಕಾಮ್ಸಿಂದ. ಪ್ರತಿ ವರ್ಷವೂ ಬರ್ತೀವಿ. ಪರವಾಗಿಲ್ಲ, ಒಂದು ವ್ಯಾಪಾರ ಚೆನ್ನಾಗಾಗುತ್ತೆ. ಲಾಸ್ಟ್ ಟೈಮ್ ಸ್ವಲ್ಪ ಮಳೆ ಬಂದು ಸ್ವಲ್ಪ ಇದಾಗಿತ್ತು. ಈ ಸತಿ ಸ್ವಲ್ಪ ನೋಡೋಣ, ಜನ ಬರ್ತಿದ್ದಾರೆ, ಮಳೆ ವಾತಾವರಣವೂ ಕಮ್ಮಿ ಇದೆ, ವ್ಯಾಪಾರ ಚೆನ್ನಾಗಾಗತ್ತೆ ಅಂತ ಅಂದ್ಕೊಂಡು ನಾವು ಭಾವಿಸಿದ್ದೀವಿ. ಸರ್, ನಮ್ಮಲ್ಲಿ ಸಕ್ಕರೆ ಗುತ್ತಿ ಇದೆ, ಮತ್ತು ರಸಪುರಿ ಇದೆ, ಬಾದಾಮ್ ಇದೆ, ಮತ್ತು ರತ್ನಗಿರಿ ಆಲ್ಫಾನ್ಸ್ ಇದೆ, ಮತ್ತು ಮಲಗೋಬ ಇದೆ. ತುಂಬ ಚೆನ್ನಾಗಿದೆ ಈ ವೆರೈಟಿ. ಮಲಗೋಬ ಕೂಡ ಇದೆ ಈ ಸತಿ. ಪ್ರತಿ ವರ್ಷ ಮೇಳ ಮಾಡಿದ್ರೆ ಏನಂದರೆ ಇಲ್ಲಿ ಅದು ಇದು ಏನದು ಇದೆಲ್ಲ ಮೆಡಿಸಿನ್ ಎಲ್ಲ ಹಾಕಿ ಹಣ್ಣು ಮಾಡಲ್ಲ, ನ್ಯಾಚುರಲ್ ಹಣ್ಣು ಮಾಡ್ತೀವಿ ಅಂತಾರೆ. ಸೊ ಅದಕ್ಕೆ ಪರವಾಗಿಲ್ಲ, ನ್ಯಾಚುರಲ್ ಆಗಿರುತ್ತೆ ಹಣ್ಣು, ಧೈರ್ಯವಾಗಿ ತೊಗೋಬೋದು ಅಂತ ಹೇಳ್ತೀವಿ. ಅದೇ ಪರವಾಗಿಲ್ಲ, ರೇಟು ಚೆನ್ನಾಗಿದೆ ಏನಂತ ಜಾಸ್ತಿ ಅಂತ ಅನಿಸ್ತಿದೆ. ನಾನು ಗಂಗಾಧರ್ ಹಿಪ್ಪರಿಗೆ ಅಂಥೇಳಿ JSS ಕೃಷಿ ವಿಜ್ಞಾನ ಕೇಂದ್ರದಾಗ ಕೃಷಿ ವ್ಯವಸ್ಥಾಪಕನಾಗಿ ಕೆಲಸ ಮಾಡ್ತಿದ್ದೀನಿ. ಈ ಮಾವು ಮೇಳಕ್ಕೆ ಬಂದಿದ್ವಿ, ಚೆನ್ನಾಗಿ ರೆಕಗ್ನೈಸ್ ಮಾಡಿದ್ದಾರೆ. ಎಲ್ಲ ವೆರೈಟಿ ಮಾವಿನ ಹಣ್ಣುಗಳನ್ನು ಸಹಿತ ಇಲ್ಲಿ ಸಿಗ್ತಾ ಇದೆ ಮತ್ತು ಒಳ್ಳೆ ಕ್ವಾಲಿಟಿದು ಮತ್ತು ಆರ್ಗ್ಯಾನಿಕ್ ಮಾವಿನ ಹಣ್ಣುಗಳು ಸಿಗ್ತಾ ಇದ್ದಾವೆ. ಮಂಜುನಾಥ್ ಅಂಗಡಿಯವರು ಭಾಳ ಚೆನ್ನಾಗಿ ರೆಕಗ್ನೈಸ್ ಮಾಡಿದ್ದಾರೆ. ಭಾಳ ಖುಷಿ ಆಯ್ತು ಮತ್ತು ಒಳ್ಳೆಯ ಹಣ್ಣುಗಳು ಸಹಿತ ಒಳ್ಳೆ ದರದಲ್ಲಿ ಸಿಗೋದ್ರಿಂದ ಇಲ್ಲಿ ಬಂದದ್ದು ಭಾಳ ಅಂದ್ರೆ ಭಾಳ ಖುಷಿಯಾಗೈತಿ. ಒಳ್ಳೆ ಆರ್ಗ್ಯಾನಿಕ್ ಮಾವಿನ ಹಣ್ಣು ಸಿಗ್ತದ, ಖರೀದಿ ಮಾಡ್ಕೊಂಡು ಹೊರಟಿದ್ದೀವಿ. ಇವತ್ತು ಅಂದರೆ 15/5/2026 ಭಾನುವಾರದವರೆಗೂ ಅಂದರೆ 3 ದಿನ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಈ ಸರಿ ಭಾಳ ಸರಳವಾಗಿ ನಾವು ಈ ಒಂದು ಮಾವು ಮೇಳವನ್ನು ಮಾಡ್ತಾಯಿದ್ದೀವಿ. ಸುಮಾರು 3 ಜಿಲ್ಲೆಗಳಿಂದ ಅಂದರೆ ಮೈಸೂರು, ಮಂಡ್ಯ ಹಾಗೂ ರಾಮನಗರ ಜಿಲ್ಲೆಯ ರೈತರುಗಳು ತಮ್ಮ ಹಣ್ಣುಗಳನ್ನು ತಂದಿದ್ದಾರೆ. ನಾವು ಸರಳವಾಗಿ ಮಾಡಿದ್ರೂ ಹಣ್ಣುಗಳಿಗೇನು ಕೊರತೆ ಇಲ್ಲ, ಸಾಕಷ್ಟು 15ರಿಂದ ಸುಮಾರು 17 ವೆರೈಟಿ ಹಣ್ಣುಗಳು ಬಂದಿವೆ. ಎಲ್ಲ ಭಾಳ ಇಂಟ್ರೆಸ್ಟ್ ಆಗಿ ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ. अगर मान कितना पैसा कॉन्ट्रीब्यूशन कितना होगा तो पहले ये देख लेते हैं. यानी कि आपके पास 2 ऑप्शन है पेंशन लेने के. पहले वाले डालते तो उसमें और भी ज्यादा इफेक्ट आता. वैसे आपके पास ऑप्शन है, यानी कि अगर वो आपके 8 करोड़ 90 लाख यानी लगभग 9 करोड़ हो गए, लगभग पैसा डबल हो गया. और एक और बात, इनकी उम्र पिछले वाले से ज्यादा थी. अगर यही 5,000 रुपए पहले वाले डालते तो उसमें और भी ज्यादा इफेक्ट आता. पैसा जितनी देर पैसे पे काम किया जाएगा, पैसा उतना ही ज्यादा ग्रो करता है. आज की डेट में केंद्र सरकार के, सेंट्रल गवर्नमेंट के सारे एम्प्लॉइज, स्टेट गवर्नमेंट के सारे एम्प्लॉइज, अटल पेंशन योजना के सारे जो है खाता धारक, उन सबको अगर हम जोड़ते हैं तो 9 करोड़ से ज़्यादा लोग इस योजना से जुड़े हुए हैं और लगभग 16 लाख करोड़ इस योजना में हमारा जो है एसेट्स अंडर मैनेजमेंट है. तो ये योजना बहुत ही अच्छे से चल रही है और अब हम चाहते हैं कि मेट्रो और स्टेट कैपिटल बड़े शहरों के बियॉन्ड जा करके हम डिस्ट्रिक्ट हेडक्वार्टर्स पे इस योजना का प्रचार प्रसार. ಅದರಲ್ಲಿ ರೈತರು ಕೂಡ ಭಾಗವಹಿಸಬಹುದು, ನಮ್ಮ FPOದವರು ಕೂಡ ಭಾಗವಹಿಸಬಹುದು, PMFE ಬೆನಿಫಿಷರಿ ಕೂಡ ಭಾಗವಹಿಸಬಹುದು, ಎಲ್ಲ ಕೂಲಿಕಾರರು ಕೂಡ ಭಾಗವಹಿಸಬಹುದು. ಎಲ್ಲರ ಥರದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇದೆ. 18 ವರ್ಷ ಮೇಲ್ಪಟ್ಟವರು ಭಾಗವಹಿಸ್ಬೋದು, 85 ವರ್ಷ ಮಟ್ಟ ಭಾಗವಹಿಸ್ಬೋದು. ಎಷ್ಟು ಅವರು 10 ರೂಪಾಯಿ ಆಗಿರ್ಬೋದು, 20 ರೂಪಾಯಿ ಆಗಿರ್ಬೋದು, ಎಷ್ಟು ಅವರು ತಿಂಗಳು ಆಗಿರ್ಬೋದು, 6 ತಿಂಗಳು ಆಗಿರ್ಬೋದು, ಸೇವ್ ಮಾಡಲಿಕ್ಕೆ ಅವಕಾಶ ಇದೆ. ಹಾಕಿದ್ರಲ್ಲಿ 5 ಲಕ್ಷ ರೂಪಾಯಿ ತನಕ ಬರುವಂಗೆ ಅನುಕೂಲ ಐತೆ ಸರ್. ಮತ್ತು ದಿನಗೂಲಿ ಈ ರೈತರಿಗೆ ಏನೈತ್ರಿ, ದಿನಗೂಲಿ ಮಾಡಿ ದುಡಿಯೋರಿಗೆ ಏನೈತ್ರಿ, ನಾವು ವರ್ಷಕ್ಕೆ ಒಂದು 5,000 ಕಟ್ಟಿದ್ರು ಅವ್ರಿಗೂ ಒಂದು ತಿಂಗಳ 8,000 ಬರುವಂಗೆ ಒಳ್ಳೇದೈತೆ ಸರ್.